ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ IBPS ಕ್ಲರ್ಕ್ ರಿಲೇಟೆಡ್ ಆಗಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಸಾಕಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದು 2019 ಆಗಿರ್ಬೋದು ಅಥವಾ 2020ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ ಆಗಿರ್ಬೋದು. ಸೊ ಇವತ್ತು 2018ಅಲ್ಲಿ ಕೇಳಿರ್ತಕ್ಕಂತಹ ಒಂದು ಸ್ಕ್ವೇರ್ ಬೇಸ್ಡ್ ಪಝಲನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಸ್ಕ್ವೇರ್ ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ಕಾರ್ನರ್ ಸೈಡು ಅಥವಾ ಮಿಡಲ್ ಸೈಡ್ ಅಂತ ಹೇಳಿಬಿಟ್ಟು, ಸೊ ಮಿಡಲ್ ಸೈಡ್ ಅವರು ಸೆಂಟರ್ ಫೇಸಿಂಗು ಅಥವಾ ಕಾರ್ನರ್ ಸೈಡ್ ಅವರು ಔಟ್ಸೈಡ್ ಫೇಸಿಂಗು ಏನೋ ಒಂದು ಹೇಳಿರ್ತಾರೆ. ಸೊ 8% ಕೊಟ್ಬಿಟ್ಟು ಅವರು ಯಾವ್ಯಾವ ರೀತಿ ಫೇಸಿಂಗ್ ಮಾಡ್ತಾರೆ, ಯಾರೋ 4% ಸೆಂಟರ್ ಫೇಸ್ ಮಾಡಿದರೆ ಇನ್ನು 4% ಔಟ್ಸೈಡ್ ಫೇಸ್ ಮಾಡ್ತಾರೆ ಅನ್ನೋ ಕಂಡೀಷನ್ಸ್ಗಳನ್ನು ಹೇಳಿರ್ತಾರೆ. ಹಾಗಾಗಿ ಆ ಕಂಡೀಷನ್ಸ್ಗಳನ್ನು ನೀವು ಓದ್ಬಿಟ್ಟು ಕ್ವಶನ್ಸನ್ನು ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸಲ್ಲಿ ನಿಮಗೆ ಇರ್ತಕ್ಕಂಥದ್ದು 20 ಮಿನಿಟ್ಸ್. ಹಾಗಾಗಿ 20 ಮಿನಿಟ್ಸಲ್ಲಿ ನೀವು ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಲೇಬೇಕಾಗತ್ತೆ. ಸೊ ಡೈರೆಕ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ಈ ರೀತಿ ಇದೆ. ನಿಮಗೆ 8 ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎ ಇಂದ ಸ್ಟಾರ್ಟ್ ಆಗ್ತದೆ ಅಂದರೆ ಅದು ಹೆಚ್ಚಿಗೆ ಎಂಡ್ ಆಗಿರಬೇಕು. ಯಾಕಂದರೆ 8% ಅಂದರೆ ಹೆಚ್ಚು ಅನ್ನೋದು 8 ವ್ಯಾಲ್ಯೂ ಆಗಿರುತ್ತೆ. ABCD ಇದೆ ಅಂದರೆ ಮುಂದೆ ನೀವು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆರ್ಡರ್ ವೈಸೇ ಇದೆ ಅಂದರೆ ABCD ಅಲ್ಲಿಗೆ 8% ಅಂದರೆ ಹೆಚ್ಚಾಗಿರಲೇಬೇಕು. ಸಿಟ್ಟಿಂಗ್ ಅರೌಂಡ್ ಎ ಸ್ಕ್ವೇರ್ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಕ್ವೇರ್ ಟೇಬಲಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಸಚ್ ಎ ವೇ ದ್ಯಾಟ್ 4 ಆಫ್ ದೆಮ್ ಸಿಟ್ ಅಟ್ 4 ಕಾರ್ನರ್ಸ್. 4 ಮೆಂಬರ್ಸು ಕಾರ್ನರ್ಲಿ ಇದ್ದಾರೆ, ವೈಲ್ 4 ಸಿಟ್ ಇನ್ ಮಿಡಲ್ ಆಫ್ ಈಚ್ ಆಫ್ ದಿ 4 ಸೈಡ್ಸ್. ಅಂದರೆ 8%ಅಲ್ಲಿ 4 ಮೆಂಬರ್ಸ್ ಕಾರ್ನರ್ ಸೈಡಲ್ಲಿ ಇರಬೇಕು, ಇನ್ 4 ಮೆಂಬರ್ಸು ಮಿಡಲಲ್ಲಿ ಇರಬೇಕು. ದಿ ಒನ್ ಹೂ ಸಿಟ್ at the corners face the center. ಇದು ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ ಅಲ್ಲಿ ಏನು ಕಾರ್ನರಲ್ಲಿ ಸಿಟ್ ಮಾಡ್ತಾ ಇದ್ದಾರೆ ಅಥವಾ ಕಾರ್ನರಲ್ಲಿ ಏನು ಕೂತ್ಕೊಳ್ತಾ ಇದ್ದಾರೆ, ಸಿಟ್ ಅಟ್ ದಿ ಕಾರ್ನರ್ಸ್ ಫೇಸ್ ದಿ ಸೆಂಟರ್ ಅಂದರೆ ಸೆಂಟರಿಗೆ ಫೇಸ್ ಮಾಡ್ತಾ ಇದ್ದಾರೆ. ಅದರ್ಸ್ ಫೇಸಿಂಗ್ ಔಟ್ಸೈಡ್. ಅದರ್ಸ್ ಅಂದರೆ ಏನು ಮಿಡಲಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅಥವಾ ಮಿಡಲಲ್ಲಿ ಏನು ಕೂತ್ಕೊಳ್ತಾ ಇದ್ದಾರೆ ಅವರು ಔಟ್ಸೈಡ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟು ಕಂಡೀಷನ್ಸ್ ಹೇಳಿದ್ದಾರೆ. ಎ ಯಾವ ಸೈಡ್ ಫೇಸ್ ಮಾಡ್ತಾನೆ, ಬಿ ಯಾವ ಸೈಡ್ ಫೇಸ್ ಮಾಡ್ತಾನೆ ಅಂತ. ಸೊ ಅದ್ರ ಮೊದಲು ನಿಮಗೆ ಈ ರೀತಿ ಗೊತ್ತಿರಬೇಕು. ಯಾಕಂದರೆ ಕಾರ್ನರ್ಲಿ ಇರ್ತಕ್ಕಂತಹ ಪರ್ಸನ್ನು ಇನ್ಸೈಡ್ ಫೇಸ್ ಮಾಡ್ತಾರೋ ಔಟ್ಸೈಡ್ ಫೇಸ್ ಮಾಡ್ತಾರೋ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ನಿಮಗೆ ಇಲ್ಲಿ ಸೆಂಟರ್ ಅಂತ ನಾರು ಕೊಡ್ಬೋದು ಅಥವಾ ಅದರ ಬದಲಿಗೆ ಇನ್ಸೈಡ್ ಅಂತ ನಾರು ಕೊಡ್ಬೋದು. ಇನ್ಸೈಡ್ ಅಂದರೆ ಸೆಂಟರ್ ಫೇಸ್ ಮಾಡಿದ್ದಾರೆ ಅಂತ ಅರ್ಥ. ಔಟ್ಸೈಡ್ ಅಂದರೆ ಅಪಾರ್ಟ್ ಫ್ರಮ್ ದಿ ಸೆಂಟರ್. ಸೆಂಟರ್ ಫೇಸ್ ಮಾಡೋದಿಲ್ಲ, ಔಟ್ಸೈಡಿಗೆ ಅವರು ಫೇಸ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಇಲ್ಲಿ ಸೆಂಟರ್ ಅಂತ ಕೊಟ್ಟಿದ್ದಾರೆ, ಬಟ್ ನಿಮಗೆ ಎಕ್ಸಾಮಲ್ಲಿ ಇನ್ಸೈಡ್ ಅಂತಲೂ ಕೊಡ್ಬೋದು. ಇನ್ಸೈಡ್ ಅಂದರೆ ಸೆಂಟರ್ ಫೇಸಿಂಗ್ ಇರುತ್ತೆ, ಔಟ್ಸೈಡ್ ಅಂದರೆ ಔಟರ್ ಪಾರ್ಟಿಗೆ ಫೇಸ್ ಮಾಡ್ತಾ ಇರ್ತಾರೆ. ಸೊ ಕಾರ್ನರ್ಲಿ ಇರ್ತಕ್ಕಂತಹ ಪರ್ಸನ್ನು ಸೆಂಟರ್ ಫೇಸ್ ಮಾಡಿದ್ದಾರೆ, ಮಿಡಲಲ್ಲಿ ಇರ್ತಕ್ಕಂತಹ ಪರ್ಸನ್ನು ಔಟ್ಸೈಡ್ ಫೇಸ್ ಮಾಡಿದ್ದಾರೆ. ಎಕ್ಸಾಮಲ್ಲಿ ಇದೇ ರೀತಿ ಕೊಡಬೇಕು ಅಂತೇನಿಲ್ಲ. ಕಾರ್ನರ್ಲಿ ಇರ್ತಕ್ಕಂತಹ ಪರ್ಸನ್ನು ಔಟ್ಸೈಡ್ ಫೇಸ್ ಮಾಡ್ಬೋದು, ಮಿಡಲಲ್ಲಿ ಇರ್ತಕ್ಕಂತಹ ಪರ್ಸನ್ನು ಇನ್ಸೈಡ್ ಫೇಸ್ ಮಾಡ್ಬೋದು. ಹಾಗಾಗಿ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಬೇಸ್ಡ್ ಆನ್ ದಟ್ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಯಾಕಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ ಏನು ಮಾಡ್ತೀರಾ, ನೀವು ಸಾಲ್ವ್ ಮಾಡ್ಬೇಕಾದ್ರೆ ಕಾರ್ನರ್ ಅವರು ಸೆಂಟರ್ ಫೇಸ್ ಅಂತ ಓದಿರ್ತೀರಾ. ಎಕ್ಸಾಮಲ್ಲೂ ಕಾರ್ನರ್ ಅಂತ ನೋಡಿದ ಕೂಡಲೇ ಸೆಂಟರ್ ಫೇಸ್ ನೀವೇ ಅರೇಂಜ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಅಲ್ಲಿ ಕಾರ್ನರ್ಲಿ ಇರ್ತಕ್ಕಂತಹ ಪರ್ಸನ್ ಸೆಂಟರ್ ಫೇಸ್ ಕೊಟ್ಟಿದ್ದಾರೋ ಅಥವಾ ಕಾರ್ನರ್ಲಿ ಇರ್ತಕ್ಕಂತಹ ಪರ್ಸನ್ಸ್ನ ಔಟ್ಸೈಡ್ ಫೇಸಿಂಗ್ ಕೊಟ್ಟಿದ್ದಾರೋ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಸ್ಕ್ವೇರ್ ಟೇಬಲ್ ಅಂತ ಹೇಳಿದ್ದಾರೆ. ಸೊ ಸ್ಕ್ವೇರ್ ಟೇಬಲಲ್ಲಿ 8% ನಾವು ಅರೇಂಜ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಸ್ಕ್ವೇರ್ ಟೇಬಲ್ ಹೇಳ್ತಾ ಇದ್ದಾರೆ. ಸೊ ಸ್ಕ್ವೇರ್ ಟೇಬಲಲ್ಲಿ 8% ಅರೇಂಜ್ಮೆಂಟ್ ಮಾಡಬೇಕು. ಸೊ ಆ 8% ಅರೇಂಜ್ಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಅವ್ರು ಯಾವ ರೀತಿ ಅರೇಂಜ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಅವ್ರು ಹೇಳಿದ್ದಾರೆ ಯಾರ್ಯಾರು ಕಾರ್ನರಲ್ಲಿ ಬರಬೇಕು ಅಥವಾ ಕಾರ್ನರಿಗೆ ಎಷ್ಟು ಪರ್ಸನ್ಸ್ ಇರಬೇಕು. ಯಾಕಂದರೆ 8% ಇದ್ದಾಗ ಕಾರ್ನರಿಗೆ ಎಷ್ಟು ಮೆಂಬರ್ಸ್ ಬರಬೇಕು ಅಥವಾ ಔಟರ್ ಪಾರ್ಟಿಗೆ ಎಷ್ಟು ಮೆಂಬರ್ಸ್ ಬರಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ಈ ಕಾರ್ನರ್ ಅನ್ನೋದೇನಿದೆ, ಸೊ ನಿಮಗೆ ಇದು ಕಾರ್ನರ್ ಆಗಿರುತ್ತೆ. ಕಾರ್ನರಲ್ಲಿ 4 ಮೆಂಬರ್ಸ್ ಬರ್ತಾರೆ. ಅದೇ ರೀತಿ ಅಪಾರ್ಟ್ ಫ್ರಮ್ ಮಿಡಲ್ ಏನಿದೆ ಆ ಮಿಡಲಲ್ಲೂ ಕೂಡ 4 ಮೆಂಬರ್ಸ್ ಬರ್ತಾರೆ. ಸೊ ಇಲ್ಲಿ ಕಾರ್ನರ್ ಅವ್ರನ್ನ ಇನ್ಸೈಡ್ ಫೇಸ್ ಅಂತ ಹೇಳಿದ್ದಾರೆ ಅಥವಾ ಸೆಂಟರ್ ಫೇಸಿಂಗ್ ಹೇಳಿದ್ದಾರೆ. ಹಾಗಾಗಿ ಇನ್ಸೈಡ್ ಮಾರ್ಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮಿಡಲಲ್ಲಿ ಬರ್ತಕ್ಕಂತಹ ಪರ್ಸನ್ಸ್ ಏನಿದ್ದಾರೆ ಅವರು ಔಟ್ಸೈಡ್ ಫೇಸಿಂಗ್ ಇರ್ತಾರೆ. ಹಾಗಾಗಿ ಮಿಡ್ಲಲ್ಲಿ ಬರ್ತಕ್ಕಂತಹ ಪರ್ಸನ್ಸನ್ನ ಔಟ್ಸೈಡ್ ಮಾರ್ಕ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾಕಂದರೆ
ಔಟ್ಸೈಡ್ ಏನಿದ್ದಾರೆ ಔಟ್ಸೈಡಿಗೆ, ಸೊ ಇವರು ರೈಟ್ ಅಥವಾ ಲೆಫ್ಟ್ ಅಂತ ಹೇಳಿದರೆ ಇವರು ಔಟ್ಸೈಡ್ ಫೇಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಈ ಕಡೆ ರೈಟ್ ಆಗಿರಬೇಕು ಅಥವಾ ಈ ಕಡೆ ಲೆಫ್ಟ್ ಆಗಿರ್ಬೋದು. ಸೊ ಅದೇ ಸೆಂಟರ್ ಫೇಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಸೆಂಟರ್ ಫೇಸಿಂಗ್ ಮಾಡಿದಾಗ ಈ ಕಡೆ ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೆಂಟರ್ ಫೇಸಿಂಗ್ ಮಾಡಿದಾಗ ಯಾವ ಸೈಡ್ ರೈಟ್ ಬರುತ್ತೆ ಅಥವಾ ಔಟರ್ ಫೇಸಿಂಗ್ ಮಾಡಿದಾಗ ಯಾವ ಸೈಡ್ ರೈಟ್ ಬರುತ್ತೆ ಅಂತ. ನೆಕ್ಸ್ಟು ಎ ಹೂ ಫೇಸಸ್ ಸೆಂಟರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್ ಅಂತ ಹೇಳಿದ್ದಾರೆ. ಸೊ ಎ ಅಂತಕ್ಕಂತಹ ಪರ್ಸನ್ನು ಸೆಂಟರ್ ಫೇಸ್ ಮಾಡ್ತಾನೆ ಆ್ಯಂಡ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಎಫ್ನ ಪ್ಲೇಸ್ ಮಾಡಿಕೊಂಡು ಥರ್ಡ್ ಲೆಫ್ಟಿಗೆ ಏನು ಅರೇಂಜ್ಮೆಂಟ್ ಮಾಡೋದಲ್ಲ. ಯಾಕಂದರೆ ಆ ರೀತಿ ಮಾಡ್ತಾ ಹೋದರೆ ನಿಮಗೆ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಏನು ಔಟ್ಸೈಡ್ ಫೇಸ್ ಮಾಡಬೇಕು ಅಥವಾ ಏನು ಇನ್ಸೈಡಿಗೆ ಫೇಸ್ ಮಾಡಬೇಕು ಅಥವಾ ಎಫ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಎ ಹೂ ಫೇಸಸ್ ದಿ ಸೆಂಟರ್. ಹಾಗಾಗಿ ಈ 4 ಸೆಂಟರಲ್ಲಿ ಒಂದು ಕಡೆ ಎ ಇರಲೇಬೇಕು. ನೀವು ಎಲ್ಲಿ ಬೇಕಾದರೂ ಎ ಬರ್ಕೊಳ್ಬೋದು, ಯಾವ ಕಡೆ ಬೇಕಾದರೂ ಎ ಬರ್ಕೊಳ್ಬೋದು. 4 ಕಾರ್ನರಲ್ಲಿ ಒಂದು ಕಾರ್ನರಲ್ಲಿ ಎ ಅಂತಕ್ಕಂಥವನು ಫಿಕ್ಸ್ ಆಗಿರಲೇಬೇಕು. ಯಾಕಂದರೆ ಅವನು ಸೆಂಟರ್ ಫೇಸ್ ಮಾಡ್ತಾ ಇದ್ದಾನೆ. ಸೊ ಸೆಂಟರ್ ಫೇಸ್ ಮಾಡ್ತಾ ಇದ್ದಾನೆ ಅಂದರೆ ಈ ಕಾರ್ನರಲ್ಲಿ ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು. ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. 2 ಪಾಸಿಬಿಲಿಟಿಯಲ್ಲಿ ಒಂದೇ ಕಡೆ ಪ್ಲೇಸ್ ಮಾಡಿ, ಯಾಕಂದರೆ ಫಿಕ್ಸ್ ಇದ್ದಾನೆ ಇವನು. ಸೆಂಟರ್ ಅಂತೂ 100% ಫಿಕ್ಸ್ ಆಗೇ ಆಗ್ತಾನೆ ಎ. ನೆಕ್ಸ್ಟು ಈಗ ಚೆಕ್ ಮಾಡ್ಬೋದು ಎಫ್ನ ಪೊಸಿಷನನ್ನು. ಎ ಹೂ ಫೇಸಸ್ ದಿ ಸೆಂಟರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್. ಸೊ ಲೆಫ್ಟ್ ಆಫ್ ಎಫ್ ಅಂದರೆ ನೀವು ಎಫ್ನ ಇಲ್ಲಿ ಪ್ಲೇಸ್ ಮಾಡಿದರೆ 1 2 3. ಸೊ ಇಲ್ಲಿ ಎಫ್ನ ಪ್ಲೇಸ್ ಮಾಡಿದರೆ ರೈಟಿಗೆ ಬರ್ತಾನೆ. ಯಾಕಂದರೆ ನಿಮಗೆ ಲೆಫ್ಟಿಗೆ ಬರಬೇಕು. ಯಾಕಂದರೆ ಇಲ್ಲೇನಾದರೂ ನೀವು ಎಫ್ನ ಪ್ಲೇಸ್ ಮಾಡಿದರೆ 1 2 3 ಥರ್ಡ್ ರೈಟಿಗೆ ಎ ಬರ್ತಾನೆ. ಬಟ್ ಅವ್ರು ಹೇಳಿರೋದು ಎ ಹೂ ಫೇಸಸ್ ದಿ ಸೆಂಟರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್. ಹಾಗಾಗಿ ಲೆಫ್ಟ್ ಆಫ್ ಎಫ್ ಅಂದರೆ ನೀವು ಇಲ್ಲೇ ಪ್ಲೇಸ್ ಮಾಡಬೇಕಾಗತ್ತೆ 1 2 3. ಹಾಗಾಗಿ ಈ ಪಾಸಿಬಿಲಿಟಿಯಲ್ಲಿ ನೀವು ಇಲ್ಲಿ ಎಫ್ನ ಪ್ಲೇಸ್ ಮಾಡಿದರೆ ಆನ್ಸರು ಕರೆಕ್ಟ್ ಬರುತ್ತೆ. ಯಾಕಂದರೆ ಲೆಫ್ಟ್ ಅಂತ ಹೇಳಿದ್ದಾನೆ. ಎ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್. ಎಫ್ನ ಥರ್ಡ್ ಲೆಫ್ಟ್ ಅಂದರೆ ಸೊ ಯಾಕಂದರೆ ಇವನು ಔಟ್ಸೈಡ್ ಫೇಸ್ ಮಾಡ್ತಾ ಇದ್ದಾನೆ ಅಂದರೆ ಈ ಕಡೆ ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. 1 2 3 ಥರ್ಡ್ ಲೆಫ್ಟಲ್ಲಿ ಎ ಇರ್ತಾನೆ. ಹಾಗಾಗಿ ನಾವು ಈ ಪಾಸಿಬಿಲಿಟಿನೂ ಕೂಡ ಕ್ಲಿಯರ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಒಂದೇ ಪಾಸಿಬಿಲಿಟಿಯಲ್ಲಿ ಮಾಡ್ಬೋದು, 2 ಪಾಸಿಬಿಲಿಟಿ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಎಫ್ ಬರಲ್ಲ ಅನ್ನೋದು ನಿಮಗೆ ಗೊತ್ತಿದೆ, ಮತ್ತೆ ಅಲ್ಲಿ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಇ ಹೂ ಫೇಸಸ್ ದಿ ಸೆಂಟರ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್. ಅಂದರೆ ಅದರ ಅರ್ಥ ಈ ಸೆಂಟರ್ ಫೇಸ್ ಮಾಡಬೇಕು, ಇದೆರಡು ಕಡೆ ಇ ಬರಬಾರ್ದು. ಇಲ್ಲೂ ಅಷ್ಟೇ, ಇದೆರಡು ಪ್ಲೇಸಲ್ಲಿ ಇ ಬರಬಾರ್ದು. ಅಂದರೆ ಇ ಅಂತಕ್ಕಂಥವನು ಸೆಂಟರ್ ಫೇಸ್ ಮಾಡ್ತಾನೆ. ಇ ಹೂ ಫೇಸ್ ದಿ ಸೆಂಟರ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್. ಅದರ ಅರ್ಥ ಇಮಿಡಿಯೇಟ್ ನೈಬರ್ ಅಂದರೆ ಎಫ್ನ ಅಕ್ಕಪಕ್ಕದಲ್ಲಿ ಇ ಅಂತಕ್ಕಂಥವನು ಬರಬಾರ್ದು, ಬೇರೆ ಎಲ್ಲೋ ಒಂದು ಕಡೆ ಸೆಂಟರ್ ಫೇಸ್ ಮಾಡಬೇಕು ಎಫ್. ಸೊ ಇದೆರಡೂ ಪ್ಲೇಸಲ್ಲಿ ಇ ಬರಬಾರ್ದು ಅಂದರೆ ಉಳಿದಿರೋ ಸೆಂಟರ್ ಪೊಸಿಷನು ಈ ಕಾರ್ನರ್ ಮಾತ್ರ. ಹಾಗಾಗಿ ಇ ಅಂತಕ್ಕಂತಹ ಪರ್ಸನ್ನು ಇಲ್ಲಿ ಫಿಕ್ಸ್ ಆಗಿರ್ತಾನೆ. ರಿಮೈನಿಂಗ್ 2 ಪೊಸಿಷನ್ಸ್ಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಇಮಿಡಿಯೇಟಿಗೆ ಬರಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಇಮಿಡಿಯೇಟ್ಲಿ ಅವನನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಯಾಕಂದರೆ ಇಲ್ಲಿ ಇ ಬರ್ತಾನೆ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿದೆ. ಹಾಗಾಗಿ ಎಕ್ಸಾಕ್ಟಾಗಿ ಗೊತ್ತಿರೋದ್ರಿಂದ ಈ ಪೊಸಿಷನಿಗೆ ನೀವು ಇನ ಪ್ಲೇಸ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಇಲ್ಲಿ ಇನ ಪ್ಲೇಸ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ 2 ಪೊಸಿಷನ್ಗಳು ನಿಮಗೆ ಇಲ್ಲಿ ಎ ಇತ್ತು, ಅದೇ ರೀತಿ ಇಲ್ಲಿ ಎಫ್ ಇತ್ತು. ಅದೆರಡು ಕಡೆ ಎಫ್ನ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು ಕಾರ್ನರ್ ಯಾವುದು ಮಿಡಲ್ ಸೈಡ್ ಯಾವುದು ಅಂತ. ಸೊ ಇಲ್ಲಿ ನೀವು ಎ ಬರ್ಕೊಂಡಿದ್ರಿ, ಇಲ್ಲಿ ಎಫ್ ಇದ್ದ. ಸೊ ಅದೇ ರೀತಿ ಈ ಕಾರ್ನರಲ್ಲಿ ಎ, ಇಲ್ಲಿ ಎಫ್ ಬರ್ತಾ ಹೋಗ್ತಾನೆ. ನೆಕ್ಸ್ಟು ಇ ಹೂ ಫೇಸಸ್ ದಿ ಸೆಂಟರ್ ಇದಾಯಿತು, ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್. ನೆಕ್ಸ್ಟು ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಆ್ಯಂಡ್ ಜಿ. ಸೊ ಎಫ್ ಆ್ಯಂಡ್ ಜಿ ನಡುವೆ ಒಬ್ಬ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಎಫ್ ಆ್ಯಂಡ್ ಜಿ. ಈಗ ಎಫ್ ಆ್ಯಂಡ್ ಜಿ ನಡುವೆ ಇಲ್ಲೂ ಒಬ್ಬರು ಬರ್ತಾರೆ, ಎಫ್ ಆ್ಯಂಡ್ ಜಿ ನಡುವೆ ಇಲ್ಲೂ ಕೂಡ ಒಬ್ಬ ಪರ್ಸನ್ ಬರ್ತಾನೆ. ಹಾಗಾಗಿ 2 ಕಡೆ ಬ್ಲಾಂಕ್ ಇರೋದ್ರಿಂದ ನೆಕ್ಸ್ಟ್ ಕಂಡೀಷನ್ ನೋಡ್ಕೊಳ್ಳುವಂಥದ್ದು ಬೆಟರ್ ಆಗ್ತಾ ಹೋಗುತ್ತೆ. ಯಾಕಂದರೆ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಆ್ಯಂಡ್ ಜಿ ಅಂತ ಹೇಳಿದ್ದಾರೆ. ಡಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಬಿ ಫೇಸಸ್ ದಿ ಸೆಂಟರ್. ಅಂದರೆ ಡಿ ಅಂತಕ್ಕಂಥವನು ಡಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತ ಹೇಳಿದ್ದಾರೆ. ಅಂದರೆ ಬಿ ಯ ಸೆಕೆಂಡ್ ರೈಟಿಗೆ ಡಿ ಬರಬೇಕು, ಬಿ ಸೆಂಟರ್ ಫೇಸ್ ಮಾಡಬೇಕು. ಸಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಇದನ್ನು ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಯಾಕಂದರೆ ಸಿ ಅಂತಕ್ಕಂಥವನು ಇಮಿಡಿಯೇಟ್ ನೈಬರ್ ಆಗಿರಬಾರ್ದು ಎಗೆ. ಒಂದು ಕಂಡೀಷನ್ನು. ಇನ್ನೊಂದು ಕಂಡೀಷನ್ಸ್ ಹೇಳ್ತಾ ಇದ್ದಾರೆ ಅವರು,
ಈ ಹೂ ಫೇಸಸ್ ದಿ ಸೆಂಟರ್ ಇಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಗಿದೆ, ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಆ್ಯಂಡ್ ಜಿ. ಹಾಗಾಗಿ ಇಲ್ಲಿ ನಿಮಗೆ ಯಾವುದೋ ಒಂದು ಪಾಸಿಬಿಲಿಟಿ ಕರೆಕ್ಟ್ ಆಗುತ್ತೆ. ಎಫ್ ಮತ್ತು ಜಿ ಇಲ್ಲಿ ಒಬ್ಬ ಬರ್ತಾನೆ, ಅದೇ ಈ ಪಾಸಿಬಿಲಿಟಿಯಲ್ಲಿ ಎಫ್ ಆ್ಯಂಡ್ ಜಿ ಇಲ್ಲೂ ಕೂಡ ಒಬ್ಬ ಪರ್ಸನ್ ಬರ್ತಾನೆ. ಸೊ ಎಫ್ ಆ್ಯಂಡ್ ಜಿ ಇಲ್ಲಿ ಪ್ಲೇಸ್ ಮಾಡ್ತೀನಿ, ಇದರಲ್ಲಿ ಎಫ್ ಆ್ಯಂಡ್ ಜಿ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಹಾಗಾಗಿ ಆ ಎಫ್ ಆ್ಯಂಡ್ ಜಿ ನಡುವೆ ಒಬ್ಬ ಪರ್ಸನ್ ಬರಬೇಕು ಅನ್ನೋದು ಹೇಳಿದ್ದಾರೆ. ಸೊ ಅದು ಯಾರು ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಆ್ಯಂಡ್ ಜಿ ಆಯಿತು. ಡಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಸೊ ಬಿ ಫೇಸಸ್ ದಿ ಸೆಂಟರ್ ಅಂತ ಹೇಳಿದ್ದಾನೆ. ಬಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸೆಕೆಂಡ್ ರೈಟ್ 1 and 2 ಆಪ್ಷನ್ ಇಲ್ಲ. ಬಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ಅಲ್ಲಿಗೆ ನೀವು ಬಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಡಿನ ಪ್ಲೇಸ್ ಮಾಡ್ಬೋದು. ಸೊ ಹಾಗಾಗಿ ಬಿನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಡಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಬಿ ಫೇಸಸ್ ದಿ ಸೆಂಟರ್ ಅಂತ ಹೇಳಿದ್ದಾನೆ. ಹಾಗಾಗಿ ಬಿ ಇಲ್ಲಿ ಬರಬೇಕು, ಇಲ್ಲ ಇಲ್ಲಿ ಬರಬೇಕು, ಎರಡರೊಳಗೆ ಒಂದು ಕಡೆ ಬರಲೇಬೇಕು. ಬಿನ ಇಲ್ಲಿ ಪ್ಲೇಸ್ ಮಾಡಿದರೆ ಸೆಕೆಂಡ್ ರೈಟಿಗೆ ಡಿ ಬರಬೇಕು. ಫಸ್ಟು ಸೆಕೆಂಡು ಆಲ್ರೆಡಿ ಎ ಬಂದಿದ್ದಾನೆ, ನೆಕ್ಸ್ಟ್ ಡಿಗೆ ಪ್ಲೇಸ್ ಇಲ್ಲ ಅಲ್ಲಿ. ಹಾಗಾಗಿ ಬಿ ಇಲ್ಲೇ ಫಿಕ್ಸ್ ಆಗ್ತಾನೆ. ಫಸ್ಟು ಸೆಕೆಂಡು ಇಲ್ಲಿ ಡಿ ಬರ್ತಾನೆ. ಹಾಗಾಗಿ ಇಲ್ಲಿ ಬಿ, ಇಲ್ಲಿ ಡಿ. ನೆಕ್ಸ್ಟ್ ಉಳಿದಿರ್ತಕ್ಕಂತಹ ಪರ್ಸನ್ನು ಯಾರು ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ 2 ಬ್ಲಾಂಕ್ ಇರೋದ್ರಿಂದ. ಸೊ ನೆಕ್ಸ್ಟ್ ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಸೊ ಇಲ್ಲಿ ಸಿ ಅಂತಕ್ಕಂತಹ ಪರ್ಸನ್ ಬರಬಾರ್ದು. ಸೊ ಇಲ್ಲೂ ಸಿ ಅಂತಕ್ಕಂತಹ ಪರ್ಸನ್ ಬರಬಾರ್ದು, ಯಾಕಂದರೆ ಎನ ಇಮಿಡಿಯೇಟ್ ನೈಬರ್ ಸಿ ಆಗಿರಬಾರ್ದು. ಸೊ ಇಲ್ಲಿ ನೀವು ಎರಡೂ ಕಡೆ ಸಿ ಬಂದರೆ ಹೇಗೆ ಇಮಿಡಿಯೇಟ್ ನೈಬರ್ ಆಗ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಈ ಪಾಸಿಬಿಲಿಟಿ ನಿಮಗೆ ರಾಂಗ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು ಪಾಸಿಬಿಲಿಟಿ ಏನಿದೆ ಅದನ್ನು ನೀವು ಟ್ರೂ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ನಾವು ಈ ಪಾಸಿಬಿಲಿಟಿನ 100% ರಿಮೂವ್ ಮಾಡ್ತಾ ಬರ್ಬೋದು. ಯಾಕಂದರೆ ಎ ಮತ್ತು ಸಿ ನಡುವೆ ಕ್ಲಾಶ್ ಆಗ್ತಾ ಇದೆ. ಸೊ ಎ ಮತ್ತು ಸಿ ನಡುವೆ ಕ್ಲಾಶ್ ಆಗ್ತಾ ಇದೆ ಅಂದರೆ ಆ ಪಾಸಿಬಿಲಿಟಿನ ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಹಾಗಾಗಿ ಸಿಗೆ ಪ್ಲೇಸ್ ಇರೋದು ನನಗೆ ಒಂದು ಇಲ್ಲಿದೆ, ಬಿಟ್ಟರೆ ಇಲ್ಲೊಂದು ಪ್ಲೇಸ್ ಇದೆ. ಬಟ್ ಇಲ್ಲಿ ಸಿ ಪ್ಲೇಸ್ ಮಾಡಿದರೆ ಅಗೈನ್ ಎನ ಇಮಿಡಿಯೇಟ್ ನೈಬರ್ ಬರ್ತಾನೆ. ಹಾಗಾಗಿ ಸಿಗೆ ಲಾಸ್ಟ್ ಆಪ್ಷನ್ ಉಳಿಯುವಂಥದ್ದು ಇದೆ. ಸೊ ಅಲ್ಲಿಗೆ ಉಳಿದಿರ್ತಕ್ಕಂತಹ ಪರ್ಸನ್ ಯಾರು ಚೆಕ್ ಮಾಡ್ಕೊಳ್ಳಿ. ಎ, ಬಿ, ಸಿ, ಡಿ, ಇ, ಎಫ್, ಜಿ. ಉಳಿದಿರ್ತಕ್ಕಂತಹ ಪರ್ಸನ್ ಒಬ್ಬನೇ, ಅವನೇ ಹೆಚ್. ಸೊ ಹೆಚ್ಚನ್ನು ಏನ ಇಮಿಡಿಯೇಟ್ ನೈಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಹೆಚ್ಚಿಗೆ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ, ಅವರು ಕಂಡೀಷನ್ಸ್ಗಳನ್ನು ಹೇಳಿಲ್ಲ. ಹಾಗಾಗಿ ಇಮಿಡಿಯೇಟ್ಲಿ ನೀವೇನು ಮಾಡ್ಬೋದು. ಸೊ ಇಲ್ಲಿ ಇ ಅಂತಕ್ಕಂತಹ ಪರ್ಸನ್ಸ್ ಇದ್ದ. ಸೊ ನಾನು ಕಲರ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಇ, ಸಿ, ಬಿ ಇಲ್ಲಿದ್ದಾನೆ, ಎಫ್ ಇಲ್ಲಿದ್ದಾನೆ, ಡಿ ಇಲ್ಲಿದ್ದಾನೆ, ಜಿ ಇಲ್ಲಿದ್ದಾನೆ, ಎ ಇದ್ದಾನೆ, ಹೆಚ್ ಇದ್ದಾನೆ. ಅಲ್ಲಿಗೆ ಎಲ್ಲರೂ ಕೂಡ ಅರೇಂಜ್ಮೆಂಟ್ ಆಗಿದೆ. ಸೊ ಎಲ್ಲರದ್ದು ಅರೇಂಜ್ಮೆಂಟ್ ಆಗಿದೆ ಅಂದರೆ ನೆಕ್ಸ್ಟ್ ನಾವು ಡೈರೆಕ್ಟ್ ಕ್ವಶನ್ಸಿಗೆ ಮೂವ್ ಆಗ್ತಾ ಹೋಗ್ಬೋದು. ಸೊ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ. ಸೊ ಯಾಕಂದರೆ ಕಂಡೀಷನ್ಸ್ ಮತ್ತೊಮ್ಮೆ ನೀವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ಬಿಡಿ. ಸೊ ಒಂದು ಸಲ ಸಾಲ್ವ್ ಮಾಡಿದ್ದೀರಾ ಅಂದರೆ ಆ ಕಂಡೀಷನ್ಸ್ 100% ಡೆಫಿನೆಟ್ಲಿ ಆ ಪ್ಲೇಸನ್ನು ಫಿಕ್ಸ್ ಮಾಡ್ತಾ ಹೋಗಿ. ಮತ್ತೆ ಈ ಕಂಡೀಷನ್ಸನ್ನು ಇಲ್ಲಿ ಚೆಕ್ ಮಾಡ್ತಾ ಇದ್ದರೆ, ಯಾಕಂದರೆ ಪ್ರಿಲಿಮ್ಸಲ್ಲಿ ನಿಮಗೆ ಅಷ್ಟೆಲ್ಲ ಟೈಮ್ ಇರಲ್ಲ, ಮತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಒಂದು ಸಲ ಕಂಪ್ಲೀಟ್ ಸಾಲ್ವ್ ಮಾಡಿದ್ಮೇಲೆ ಮತ್ತೆ ಪುನಃ ಫಸ್ಟಿಂದ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗುತ್ತಾ, ಯಾವುದೇ ಕಾರಣಕ್ಕೂ ಚೆಕ್ ಮಾಡಬೇಡಿ. ಫಸ್ಟು ಏನು ಕಂಡೀಷನ್ಸ್ ಓದ್ತಿರೋ ಆ ಕಂಡೀಷನ್ಸನ್ನು ಫಿಕ್ಸ್ ಮಾಡ್ಕೊಳ್ತಾ ಬನ್ನಿ, ಅಥವಾ ಕಂಪ್ಲೀಟ್ ಸಾಲ್ವ್ ಮಾಡ್ತಾ ಬನ್ನಿ. ಇನ್ ಕೇಸ್ ಯಾವುದಾದ್ರೂ ಕಂಡೀಷನ್ಸಲ್ಲಿ ನಿಮಗೆ ಈಗ ಎಫ್ ಆ್ಯಂಡ್ ಜಿ ನಡುವೆ ಒಬ್ಬ ಬರಬೇಕು, ಅಲ್ಲಿ ಏನೋ ನಿಮಗೆ ಎಫ್ ಜಿ ದ ಪ್ಲೇಸ್ ಗೊತ್ತಿಲ್ಲ ಅಂದರೆ ಅದನ್ನು ಒಂದು ಸೈಡಲ್ಲಿ ನೀವು ಬರ್ಕೊಳ್ತಾ ಹೋಗಿ. ಎಫ್ ಆ್ಯಂಡ್ ಜಿ ನಡುವೆ ಒಬ್ಬ ಬರಬೇಕು ಅಂತ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಈಗ ಇಷ್ಟು ಕಂಡೀಷನ್ಸ್ ಓದಬೇಕು ಅಂದರೆ ನಿಮ್ಮ ಟೈಮಲ್ಲಿ 100% ವೇಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ 20 ಮಿನಿಟ್ಸಲ್ಲಿ ನೀವು ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ಫಸ್ಟ್ ಕ್ವಶನ್ನು, ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್ ಔಟ್ ಆಫ್ 5. ಸೊ 5 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ನಾಟ್ ಬಿಲಾಂಗ್ಸ್ ಟು ಗ್ರೂಪ್ ಅಂತ ಕೇಳಿದ್ದಾರೆ. ಹಾಗಾಗಿ ಯಾವುದೋ ಒಂದು ಆ ಗ್ರೂಪಿಗೆ ಬಿಲಾಂಗಿಂಗ್ ಆಗಿರೋದಿಲ್ಲ. ಬಿ, ಸಿ, ಇ, ಡಿ, ಎ ಇದೆ. ಸೊ ಬಿ, ಇ, ನೆಕ್ಸ್ಟು ಬಿ ಆದಮೇಲೆ ಸಿ ಇದೆ, ಬಿ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಇ ಇದೆ. ಬಟ್ ಬಿ ಆ್ಯಂಡ್ ಇ ಅನ್ನೋನು ಸೆಂಟರ್ ಫೇಸಿಂಗು, ಸಿ ಅನ್ನೋನು ಔಟ್ಸೈಡ್ ಫೇಸಿಂಗು. ಹಾಗಾಗಿ ಬಿ ಆ್ಯಂಡ್ ಇ ಓಕೆ. ನೆಕ್ಸ್ಟ್ ಡಿ ಆ್ಯಂಡ್ ಎ ಓಕೆ. ಸೊ ಅಲ್ಲಿಗೆ ಬಿ ಆ್ಯಂಡ್ ಇ, ಎ ಆ್ಯಂಡ್ ಡಿ ಅಥವಾ ಡಿ ಆ್ಯಂಡ್ ಎ ಇಬ್ಬರು ಓಕೆ. ಯಾಕಂದರೆ ಈ ಬಿ ಅಂತಕ್ಕಂಥವನು ಸೆಂಟರ್ ಫೇಸಿಂಗ್ ಇದ್ದಾನೆ, ಇ ಅಂತಕ್ಕಂಥನು ಸೆಂಟರ್ ಫೇಸಿಂಗ್ ಇದ್ದಾನೆ, ಡಿ ಅಂತಕ್ಕಂಥನು ಸೆಂಟರ್ ಫೇಸಿಂಗ್ ಇದ್ದಾನೆ, ಏನು ಕೂಡ ಸೆಂಟರ್ ಫೇಸಿಂಗ್ ಇದ್ದಾನೆ. ಹಾಗಾದರೆ ಯಾವುದು ನಾಟ್ ಬಿಲಾಂಗ್ಸ್ ಟು ಗ್ರೂಪ್ ಅಂದರೆ ಸಿ, ಇವನು ಔಟ್ಸೈಡ್ ಫೇಸಿಂಗ್ ಇದ್ದಾನೆ. ಆಪ್ಷನ್ ಸಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ಗ್ರೂಪ್ ಅಂದರೆ ಸಿ ಅಂತಕ್ಕಂಥನು ಇಲ್ಲಿ ಡಿಫ್ರೆಂಟ್ ಆಗಿರ್ತಾನೆ ಉಳಿದಿರ್ತಕ್ಕೆ ಕಂಪೇರ್ ಮಾಡಿದರೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ, ಸೊ ಯಾಕಂದರೆ ಕಾರ್ನರ್ ಮತ್ತು ಔಟ್ಸೈಡ್ ಪರ್ಸನ್ ಬೇಸ್ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಹೋಗಿದ್ದಾರೆ.
ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ ವಿಚ್ ವಿಲ್ ಕಮ್ ಇನ್ ದಿ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಲಾಸ್ಟಿಗೆ, ಅಲ್ಲಿ ಏನು ಬರಬೇಕು? ಬಿ ಸಿ ಇ ಇದೆ, ಬಿ ಸಿ ಇ, ನೆಕ್ಸ್ಟ್ ಇ ಹೆಚ್ ಎ, ಇ ಹೆಚ್ ಎ, ನೆಕ್ಸ್ಟ್ ಎ ಜಿ ಡಿ. ಸೊ ನೆಕ್ಸ್ಟ್ ಹಾಗಾದ್ರೆ ಎ ಜಿ ಡಿ ಆದಮೇಲೆ ಡಿ ಎಫ್ ಬಿ ಬರಬೇಕು. ಡಿ ಎಫ್ ಬಿ ಯಾವ ಆಪ್ಷನ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ ಎ ಡಿ ಎಫ್ ಬಿ. ಯಾಕಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬಿ ಇಂದ ಸ್ಟಾರ್ಟ್ ಆಗಿದೆ, ಬಿ ಸಿ ಇ, ನೆಕ್ಸ್ಟ್ ಇ ಹೆಚ್ ಎ, ನೆಕ್ಸ್ಟ್ ಎ ಜಿ ಇ, ನೆಕ್ಸ್ಟ್ ಡಿ ಎಫ್ ಬಿ. ತ್ರೀ ಪರ್ಸನ್ಸ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗಬೇಕು. ಹಾಗಾಗಿ ಡಿ ಎಫ್ ಬಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಡೈರೆಕ್ಟ್ ಕ್ವಶನ್ಸ್ ಇರೋದು, ಇಲ್ಲಿ ಯಾವುದೇ ರೀತಿಯ ನಿಮಗೆ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಯಾಕಂದರೆ ಪ್ರಿಲಿಮ್ಸ್ ಆಗಿರೋದ್ರಿಂದ ಕ್ವಶನ್ಸನ್ನು ನೀವು ಫಸ್ಟ್ ಕೊಟ್ಟಿರ್ತಕ್ಕಂತಹ ಅರೇಂಜ್ಮೆಂಟನ್ನು ಸಾಲ್ವ್ ಮಾಡಿದ್ರಿಂದ ನೆಕ್ಸ್ಟ್ ಕ್ವಶನ್ಸ್ಗಳು ನಿಮಗೆ ತುಂಬ ಈಸಿ ಡೈರೆಕ್ಟ್ ಕ್ವಶನ್ಸ್ಗಳೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಪೊಸಿಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಸಿ ಅಂತ ಹೇಳಿದ್ದಾರೆ. ಅಂದರೆ ಸಿಗೆ ಕಂಪೇರ್ ಮಾಡಿದರೆ ಜಿಯ ಪೊಸಿಷನ್ ಏನಾಗಿರಬೇಕು. ಸೊ ಇಲ್ಲಿ ಜಿಗೆ ಕಂಪೇರ್ ಮಾಡ್ತಾ ಇರೋದು ಅಥವಾ ಪೊಸಿಷನ್ ಆಫ್ ಜಿ ಕೇಳಿರೋದು ವಿತ್ ರೆಸ್ಪೆಕ್ಟ್ ಟು ಸಿ. ಸೊ ಸಿ ಇಲ್ಲಿದ್ದಾನೆ, ಜಿ ಇಲ್ಲಿದ್ದಾನೆ ಅಂದರೆ ಒಂದು ಥರ್ಡ್ ಟು ದಿ ರೈಟ್ ಆಗಿರಬೇಕು, ಇಲ್ಲ ಥರ್ಡ್ ಟು ದಿ ಲೆಫ್ಟ್ ಆಗಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕರೆಕ್ಟ್. ಉಳಿದಿರೋದು ನೋಡುವಂಥ ಅವಶ್ಯಕತೆನೇ ಇಲ್ಲ. ಇಲ್ಲಿ ಥರ್ಡ್ ಟು ದಿ ರೈಟ್ ಇದೆ, ಅದೇ ರೀತಿ ಫೋರ್ತ್ ಟು ದಿ ರೈಟ್ ಇರುತ್ತೆ, ಸೆಕೆಂಡ್ ಟು ದಿ ರೈಟು, ಸೆಕೆಂಡ್ ಟು ದಿ ಲೆಫ್ಟ್, ಇದೆಲ್ಲ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಸಿ ಇಲ್ಲಿದ್ದಾನೆ, ಪೊಸಿಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಸಿ ಕೇಳಿರೋದು, ಸಿ ಇಲ್ಲಿದ್ದಾನೆ, ಜಿ ಇಲ್ಲಿದ್ದಾನೆ ಅಂದರೆ ಒಂದು ಥರ್ಡ್ ಟು ದಿ ರೈಟ್. ಯಾಕಂದರೆ 1 2 3 4 ಟು ದಿ ರೈಟ್ ಆಗಬೇಕು, ಇಲ್ಲಾಂದರೆ 1 2 3 4 ಎರಡೂ ಸೈಡ್ ಅದೇ ಆಗುತ್ತೆ. 4 ಟು ದಿ ರೈಟ್ ಆರ್ 4 ಟು ದಿ ಲೆಫ್ಟ್, ಅದರಲ್ಲಿ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಫೋರ್ತಲ್ಲಿ ಉಳಿದಿದ್ದು ಥರ್ಡು, ಇದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಆಗಲ್ಲ, ಇದು ಆಗಲ್ಲ. ಅಲ್ಲಿಗೆ 4 ಟು ದಿ ರೈಟಲ್ಲಿ ಒಂದೇ ಆಪ್ಷನ್ನು 4 ಟು ದಿ ರೈಟ್ ಇದೆ, ಅದೇ ನಿಮ್ಮ ಆನ್ಸರ್. 4 ಟು ದಿ ರೈಟ್ ಆರ್ 4 ಟು ದಿ ಲೆಫ್ಟ್ ಯಾವುದಿದ್ರು ಕರೆಕ್ಟ್. ಯಾಕಂದ್ರೆ ಸಿ ಮತ್ತೆ ಜಿ ಅಪೋಸಿಟ್ ಆಗಿರೋದ್ರಿಂದ ಅದರಲ್ಲಿ ಯಾವುದಿದ್ರು ಕೂಡ ಕರೆಕ್ಟೇ. 4 ಟು ದಿ ರೈಟ್ ಅನ್ನೋದು ಆನ್ಸರ್ ಇದೆ. ಹಾಗಾಗಿ ಆಪ್ಷನ್ ಡಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಉಳಿದಿರೋದು ನೋಡುವಂತಹ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ ವಿಚ್ ಈಸ್ ಟ್ರೂ ಫ್ರಮ್ ದಿ ಗಿವನ್ ಅರೇಂಜ್ಮೆಂಟ್ ಅಂತ ಕೇಳಿದ್ದಾರೆ. ಜಿ ಫೇಸ್ ದಿ ಸೆಂಟರ್, ಜಿ ಸೆಂಟರ್ ಫೇಸ್ ಮಾಡ್ತಾನ, ಇಲ್ಲ ರಾಂಗ್. ಬಿ ಫೇಸ್ ಔಟ್ಸೈಡ್, ಇಲ್ಲ ಬಿ ಫೇಸ್ ಇನ್ಸೈಡ್ ಇದೆ, ರಾಂಗ್. ಹೆಚ್ ಫೇಸ್ ಇನ್ಸೈಡ್, ಇಲ್ಲ ಹೆಚ್ ಫೇಸ್ ಔಟ್ಸೈಡ್ ಇದೆ, ಇದು ರಾಂಗ್. ಎ ಫೇಸ್ ದಿ ಸೆಂಟರ್, ಹೌದು ಎ ಫೇಸ್ ದಿ ಸೆಂಟರ್, ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಎ ಅಂತಕ್ಕಂಥನು ಸೆಂಟರ್ನ ಫೇಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಕ್ವಶನಲ್ಲೂ ಕೂಡ ಕೇಳಿರೋದವರು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಥವಾ ವಿಚ್ ಈಸ್ ಟ್ರೂ ಫ್ರಮ್ ದಿ ಅರೇಂಜ್ಮೆಂಟ್ ಅಂತ ಕೇಳಿದ್ದಾರೆ. ಹಾಗಾಗಿ ಎ ಫೇಸ್ ದಿ ಸೆಂಟರ್ ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ನೆಕ್ಸ್ಟ್ ಕ್ವಶನ್ ಸೊ ಇಲ್ಲಿ ನಿಮಗೆ 5 ಕ್ವಶನ್ಸು, ಯಾಕಂದರೆ ಸೆಟ್ ಆಫ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ ಅಥವಾ ಪಜಲ್ ಆಗಿರೋದ್ರಿಂದ ನಿಮಗೆ ಇಲ್ಲಿ 5 ಕ್ವಶನ್ಸನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ವಿಚ್ ಈಸ್ ಟ್ರೂ ಫ್ರಮ್ ದಿ ಗಿವನ್ ಅರೇಂಜ್ಮೆಂಟ್ ಅನ್ನೋದೇ ನಿಮ್ಮ 5th ಕ್ವಶನ್ಸ್ ಆಗಿರುತ್ತೆ. ಹಾಗಾಗಿ ಸೆಟ್ ಆಫ್ ಅರೇಂಜ್ಮೆಂಟ್ ಆಗಿರೋದ್ರಿಂದ 5 ಕ್ವಶನ್ಸ್ಗಳನ್ನು ಕೇಳ್ತಾರೆ ಪ್ರಿಲಿಮ್ಸಲ್ಲಿ, 5 ಮಾರ್ಕ್ಸಿಗೆ ಕೇಳಿರ್ತಾರೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಯಾವುದೋ ಒಂದು ಸ್ಕ್ವೇರ್ ಟೇಬಲ್ ಕೊಟ್ಬಿಟ್ಟು ಆ ಸ್ಕ್ವೇರ್ ಟೇಬಲಲ್ಲಿ 6 ಮೆಂಬರ್ಸನ್ನು ಅಥವಾ 8 ಮೆಂಬರ್ಸನ್ನು ಅರೇಂಜ್ಮೆಂಟ್ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಸೊ ಅದನ್ನು ನೀವು ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತೀರಾ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ನಿಮ್ಮ ಟೈಮ್ ಕೂಡ ಅಲ್ಲಿ ಸೇವ್ ಆಗ್ತಾ ಹೋಗಬೇಕು. ನೀವು ಸ್ಪೀಡಾಗಿ ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.